ಆಸ್ಪತ್ರೆಗೆ ಬರುವ ರೋಗಿಗಳೇ ಡಾಕ್ಟರ್ನ ಟಾರ್ಗೆಟ್. 45 ಲಕ್ಷಕ್ಕೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆ ಕೊಡಿಸುವುದಾಗಿ ವಂಚಿಸಿದವರು ಅರೆಸ್ಟ್. 45 ಲಕ್ಷ ಕೊಟ್ರೆ ಸಾಕು ಸಬ್ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸ್ತೀವಿ ಅಂತ ವಂಚಿಸಿದ ಡಾಕ್ಟರ್ ಚಂದ್ರಶೇಖರ್ ಹಾಗೂ ಯೋಗೇಂದ್ರ ಎಂಬುವರನ್ನ ದಾಬಸ್ಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಚಂದ್ರಶೇಖರ್ ಮಾಡ್ತಾ ಇದ್ದಿದ್ದು ವೈದ್ಯ ವೃತ್ತಿ, ಆದ್ರೆ ದುಡ್ಡಿನ ಆಸೆಗೆ ಕೈ ಹಾಕಿದ್ದು ಮಾತ್ರ ಮೋಸದ ಕೆಲಸಕ್ಕೆ. ಹೌದು, PSI ಕೆಲಸ ಕೊಡಿಸುವುದಾಗಿ ವ್ಯಕ್ತಿ ಬಳಿ 45 ಲಕ್ಷ ಕಿತ್ತ ಈ ಐನಾತಿ ಡಾಕ್ಟರ್ ಆಸ್ಪತ್ರೆಗೆ ಬರುವ ರೋಗಿಗಳನ್ನ ಟಾರ್ಗೆಟ್ ಮಾಡಿ ಕೆಲಸದ ಆಮಿಷ ಒಡ್ಡುತ್ತಿದ್ದ. ಹಲವರಿಗೆ ಸರ್ಕಾರಿ ಕೆಲಸ ಕೊಡಿಸ್ತೇನೆ ಅಂತ ಸುಳ್ಳು ದಾಖಲಾತಿಗಳನ್ನ ತೋರಿಸಿ ನಂಬಿಕೆ ಬರುವಂತೆ ಮಾಡ್ತಿದ್ದ. ದಾಬಸ್ಪೇಟೆಯಲ್ಲಿ ಆರೋಗ್ಯ ಭಾರತಿ ಆಸ್ಪತ್ರೆ ನಡೆಸ್ತಾ ಇದ್ದ ಡಾಕ್ಟರ್ ಚಂದ್ರಶೇಖರ್ ಬಿಲ್ಲಿನಕೋಟೆ ಗ್ರಾಮದ ಅನಿಲ್ ಕುಮಾರ್ ಎಂಬುವರಿಗೆ ಇದೇ ರೀತಿ ಹೇಳಿ ವಂಚಿಸಿದ್ದಾನೆ. ಮೊದಲೇ ಹಲವು ರಾಜಕೀಯ ಮುಖಂಡರೊಂದಿಗೆ ಫೋಟೋ ತೆಗೆಸಿಕೊಂಡು ಈ ಎಲ್ಲ ಪ್ಲಾನ್ಗಳನ್ನ ಡಾಕ್ಟರ್ ಚಂದ್ರಶೇಖರ್ ಮಾಡಿದ್ದ. ಅನಿಲ್ ಕುಮಾರ್ ತನ್ನ ಬಾಮೈದ ಪುರುಷೋತ್ತಮ್ಗೆ PSI ಕೆಲಸ ಕೊಡಿಸುವಂತೆ ಡಾಕ್ಟರ್ ಚಂದ್ರಶೇಖರ್ಗೆ ಹಣ ನೀಡಿದ್ದ. ಕ್ಯಾಶ್ ಇಲ್ಲದಿದ್ದಾಗ ಅಕೌಂಟ್ಗೆ ಅನಿಲ್ ಕುಮಾರ್ನಿಂದ ಚಂದ್ರಶೇಖರ್ ಹಣ ಹಾಕಿಸಿಕೊಂಡಿದ್ದ. ಬಳಿಕ ಕೆಲಸವನ್ನ ಕೊಡಿಸದೇ ಇರುವುದರಿಂದ ಹಣ ವಾಪಸ್ ಕೊಡುವಂತೆ ಅನಿಲ್ ಕುಮಾರ್ ಡಾಕ್ಟರ್ ಚಂದ್ರಶೇಖರ್ ಹಿಂದೆ ಬಿದ್ದಿದ್ದ. ಈ ಮಧ್ಯೆ ವಂಚಕ ಡಾಕ್ಟರ್ ಚಂದ್ರಶೇಖರ್ಗೆ ಯೋಗೇಂದ್ರ ಎಂಬ ವ್ಯಕ್ತಿಯು ಸಾಥ್ ಕೊಟ್ಟಿದ್ದ. ಯೋಗೇಂದ್ರನನ್ನ ಸರ್ಕಾರಿ ಅಧಿಕಾರಿ ಎಂದು ಹೇಳಿ ನಂಬಿಸಿ ಹಣ ವಾಪಸ್ ಕೇಳಿದ್ರೆ ಜಾತಿ ನಿಂದನೆ ಕೇಸ್ ಹಾಕುವ ಬೆದರಿಕೆ ಕೂಡ ಚಂದ್ರಶೇಖರ್ ಹಾಕಿದ್ದಾನೆ. ಈ ಬಗ್ಗೆ ದಾಬಸ್ಪೇಟೆ ಪೊಲೀಸ್ ಠಾಣೆಗೆ ಅನಿಲ್ ಕುಮಾರ್ ದೂರು ನೀಡಿದ್ರು. ಪ್ರಕರಣ ದಾಖಲಿಸಿದ ಪೊಲೀಸರು ಇದೀಗ ಇಬ್ಬರು ವಂಚಕರನ್ನ ಬಂಧಿಸಿದ್ದಾರೆ.